ಚಾಲೆಂಜಿಂಗ್ ಸ್ಟಾರ್ ದರ್ಶನಕ್ಕೆ ಇಡೀ ಕರುನಾಡೆ ಕಾಯ್ತಾ ಇದೆ. 1000ಕ್ಕೂ ಹೆಚ್ಚು ಪ್ರದರ್ಶನ ಮೊದಲ ದಿನಾನೇ ನಡೀತಾ ಇದೆ. ಅದಕ್ಕೂ ಮುನ್ನ ಅನೇಕ ಥಿಯೇಟರ್ಗಳಲ್ಲಿ ಪಟಾಕಿ ಸಿಡಿತದ ಅಖಾಡ ಸಿದ್ಧವಾಗಿದೆ. ರಾತ್ರಿ 12 ಗಂಟೆಗೆ ಕಾಟೇರಾದ ಮೊದಲ ಶೋ ಶುರುವಾಗುತ್ತೆ. ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗಾಗಲೇ ಸಿನಿಮಾ ನೋಡಿ ರಿವ್ಯೂ ಕೂಡ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಹೇಗಿರುತ್ತೆ ಕಾಟೇರ ಹಂಗಾಮ ಅಂದ್ರ ಅದನ್ನೇ ತೋರಿಸ್ತೀವಿ ನೋಡಿ. ದರ್ಶನ್ ಕಾಟೇರ ಹಬ್ಬಕ್ಕೆ ಕ್ಷಣಗಣನೆ. ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಸ್ ಜಾಗರಣೆ. ಕೆಲವು ಗಂಟೆ ಕಾಟೇರ ದರ್ಶನಕ್ಕೆ ಜನರು ಕಾಯ್ತಿದ್ದಾರೆ. ಅದಕ್ಕೆ ಕೆಲವು ಗಂಟೆ ಮಾತ್ರ ಬಾಕಿ ಇದೆ. ಮಧ್ಯರಾತ್ರಿ 12 ಗಂಟೆಗೆ ಬೆಂಗಳೂರಿನಲ್ಲಿ ಮೊದಲ ಪ್ರದರ್ಶನ ಆರಂಭವಾಗಲಿದೆ. ಜೆಪಿ ನಗರದ ಸಿದ್ದೇಶ್ವರ ಥಿಯೇಟರ್ನಲ್ಲಿ ಕಾಟೇರಮ್ಮನ ಪ್ರತಿಷ್ಠಾಪನೆ ನಡೆಯಲಿದೆ. ಪಲ್ಲಕ್ಕಿ ಉತ್ಸವ, ಪಟಾಕಿ ಸಿಡಿತ, ಪೂಜೆ, ಅನ್ನದಾನ ಎಲ್ಲವೂ ಅಕ್ಷರಶಃ ಹಬ್ಬದ ಸಂಭ್ರಮ. 1 ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಬಿಕ್ರಿಯಾಗಿದೆ. ಬೆಂಗಳೂರು, ಮೈಸೂರು, ದಾವಣಗೆರೆ, ಚಿತ್ರದುರ್ಗ, ಕೊಪ್ಪಳ, ಗಂಗಾವತಿ, ಹುಬ್ಬಳ್ಳಿ ಎಲ್ಲ ಕಡೆ ದರ್ಶನ್ ಫ್ಯಾನ್ಸ್ ಹಬ್ಬ ಮಾಡಲಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಕಾಟೇರ ಬರೀ ಕರುನಾಡಿನಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ತೆರೆ ಕಾಣಲಿದೆ. ಹೊಸ ವರ್ಷದ ಮೊದಲ ವಾರ ವಿದೇಶದಲ್ಲೂ ಆರ್ಭಟಿಸಲಿದ್ದಾನೆ ಕಾಟೇರ. ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಾಟೇರ ನೋಡಿ ಸಂಭ್ರಮಿಸಿದ್ದಾರೆ. ಮನಸ್ಸಿನ ಮಾತುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿರ್ದೇಶಕ ತರುಣ್ ಸುಧೀರ್ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ರಾಘವೇಂದ್ರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಾಟೇರ ಚಿತ್ರತಂಡದ ಸದಸ್ಯರು ಜೆಪಿ ನಗರದ ಸಿದ್ದೇಶ್ವರ ಥಿಯೇಟರ್ನಲ್ಲಿ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಲು ಪ್ಲಾನ್ ಮಾಡಿದ್ದಾರೆ. ಈ ಮಣ್ಣಿನ ಕಥೆಯನ್ನ ಜನರ ಮಡಿಲಿಗೆ ಅರ್ಪಿಸುತ್ತಿದ್ದಾರೆ. ವರ್ಷಗಳ ಶ್ರಮಕ್ಕೆ ನೀವು ಅಂತಿಮ ತೀರ್ಪು ಕೊಡುವ ಸಮಯ ಹತ್ತಿರವಾಗಿದೆ. ಗುಡ್ ಲಕ್ ಕಾಟೇರ. ಹರಿಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.